ಮಧ್ಯಾಹ್ನ 3 ಗಂಟೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕತ್ತಲೆ ಕಾಟ. ಕಾರ್ಮೋಡದ ಕಳ್ಳಾಟದ ಬಳಿಕ ರಾಜಧಾನಿಯ ಹಲವೆಡೆ ಮಳೆಯ ಆರ್ಭಟ. ವೈಟ್ ಫೀಲ್ಡ್ ಭಾಗದಲ್ಲಿ ರಸ್ತೆ ಜಲಾವೃತವಾಗಿ ಸವಾರರಿಗೆ ಟ್ರಾಫಿಕ್ ಸಂಕಟ. ನಕಲಿ ಐಡಿ ಕಾರ್ಡ್ ತೋರಿಸಿ ಅಸಲಿ ರಾಬರಿ ಮಾಡಿದ್ದ ಗಿರಾಕಿಗಳಿಗೆ ಶಾಕ್. 20 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ ಸಿಐಡಿ ಇನ್ಸ್ಪೆಕ್ಟರ್ ಸೇರಿ ಮೂವರು ಲಾಕ್. ವಿಚಾರಣೆಯ ವೇಳೆ ಬಯಲಾಯಿತು ಕೇರಳ ಟು ಮಡಿವಾಳದ ಮೋಸದ ಕಥೆಯ ಝಲಕ್. ವರ್ತೂರು ಡ್ರೈನೇಜ್ ಪ್ಲಾಂಟ್ನಲ್ಲಿ 36 ಗಂಟೆ ಬಳಿಕ ಇಂಜಿನಿಯರ್ ಶವ ಪತ್ತೆ. ನಾಪತ್ತೆಯಾಗಿರೋ ಬಿಹಾರದ ಬ್ರಿಜೇಶ್ ಪತ್ತೆಗಾಗಿ ಕಾರ್ಯಾಚರಣೆ ಚುರುಕು. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಮೃತರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಬ್ರೇಕ್ ಫೇಲ್ ಆಗಿ ಸಿಕ್ಕ ವಾಹನಗಳಿಗೆ ಕಂಟೈನರ್ ಲಾರಿ ಡಿಕ್ಕಿ. ನೆಲಮಂಗಲ ರಸ್ತೆಯ ಮಾದಾವರ ಬಳಿ ನಡೆದಂತಹ ಅಪಘಾತದಲ್ಲಿ ಹಲವು ವಾಹನ ಸವಾರರು ಕಕ್ಕಾಬಿಕ್ಕಿ. ಕಂಟೈನರ್ ಲಾರಿಯಡಿ ಸಿಲುಕಿದಂತಹ 2 ಬೈಕ್ ಸವಾರರ ಸ್ಥಿತಿ ಗಂಭೀರ. ನಾಳೆ ದೇಶದ 551 ನಗರಗಳಲ್ಲಿ ಇರಲಿದೆ ನೀಟ್ ಮರುಪರೀಕ್ಷೆಯ ಫೀವರ್. ದೇಶದ ಇತಿಹಾಸದಲ್ಲೇ ಹಿಂದೆಂದೂ ನೋಡಿರದ ರೀತಿ ಪರೀಕ್ಷೆಗೆ ಭದ್ರತೆಯ ಖದರ್. ಸುಮಾರು 22.79 ಲಕ್ಷ ಅಭ್ಯರ್ಥಿಗಳು ನಾಳೆ ನೀಟ್ ಪರೀಕ್ಷೆಗೆ ಆಗಲಿದ್ದಾರೆ ಹಾಜರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.